ಅಂತೂ ಇಂತೂ ಇಸ್ರೇಲ್ ಮತ್ತು ಅಮೆರಿಕ ಒಂದು ರಣಬೇಟೆಯನ್ನೇ ನಡೆಸಿವೆ. ಅದರ ಅಪ್ಡೇಟ್ ಏನೇನಾಗಿದೆ ಈಗ ಸದ್ಯದ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋಣ. ಇರಾನ್ ಇಸ್ರೇಲ್ ನಡುವೆ ವಾರ್ ಇನ್ನೂ ಕೂಡ ಮುಗಿದಿಲ್ಲ. ಖಮೇನಿ ಸಾವಿನ ನಂತರ ಮತ್ತೆ ಡೆಡ್ಲಿ ಅಟ್ಯಾಕಿಗೆ ಇಸ್ರೇಲ್ ಮುಂದಾಗ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿಯನ್ನ ಇರಾನ್ ಉಡಾಯಿಸ್ತಾ ಇದೆ. ಇಸ್ರೇಲ್ನಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮುಂದುವರಿಸಿದೆ. ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿಯನ್ನ ಇರಾನ್ ಹಾರಿಸ್ತಾ ಇದೆ. ಇಸ್ರೇಲ್ನಲ್ಲಿರುವ ಅಮೆರಿಕ ನೆಲೆಗಳ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನ ಗುರಿ ಇಟ್ಟು ಹೊಡಿತಾ ಇದೆ. ಇರಾನ್ ಒಂದ್ ರೀತಿ ಒತ್ತಡದಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ತನ್ನ ಪ್ರಮುಖ ನಾಯಕನನ್ನ ಕಳ್ಕೊಂಡು ವಾಟ್ ನೆಕ್ಸ್ಟ್, ಈ ಒಂದು ಗೊಂದಲದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವಿದ್ಯಾ ಗೊತ್ತಾಗ್ತಿಲ್ಲ. ಒತ್ತಡದಲ್ಲಿ ಸಿಲುಕಿ ಏನೇನ್ ಪ್ರಯೋಗ ಮಾಡ್ಬೇಕೋ ಎಲ್ಲವನ್ನೂ ಮಾಡ್ದಂಗೆ ಕಾಣಿಸ್ತಾ ಇದೆ. ಗಲ್ಫ್ ದೇಶಗಳನ್ನೂ ಕೂಡ ಬಿಡ್ತಾ ಇಲ್ಲ, ಗುರಿಯಾಗಿಸಿ ತನ್ನ ಕ್ಷಿಪಣಿ ದಾಳಿಗಳನ್ನ ಮುಂದುವರಿಸ್ತಾ ಇದೆ. ಸೊ ಅಂತೂ ಇಂತೂ ಖಮೇನಿಯನ್ನ ಹೊಡೆದಾಕೋ ಮುಖಾಂತರ ಅಮೆರಿಕ ಮತ್ತು ಇಸ್ರೇಲ್ ತಾವು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ಇದರ ನಡುವೆ ಇಸ್ರೇಲ್ನಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ. Okay. All right. I do it, my love, first, please. I'm going. Said building. Oh, where that one said? This one, no? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.